ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇದು ಸ್ಯಾಟರ್ಡೆ ಮಾರ್ನಿಂಗ್ ಅಂದರೆ 11 ಗಂಟೆ ಆಗಿದೆ. ಇವಾಗ ನಾವು ಬಸವನಗುಡಿ ಅಲ್ಲಿ ಕಡಲೆಕಾಳು ಮೇಳ ಇತ್ತಲ್ಲ ಅಲ್ಲಿಗೆ ಬಂದಿದ್ದೀವಿ. ದೊಡ್ಡ ಗಣಪತಿ ಇರುತ್ತಲ್ಲ ಬಸವನಗುಡಿ ಆ ಕಡೆ ಅಲ್ಲಿ ಇವತ್ತು ಇದು ಮೇಳ ಇತ್ತಲ್ವ, ನೋಡಿ ದೊಡ್ಡ ಗಣಪತಿ ದೇವಸ್ಥಾನ ಅಲ್ಲಿಗೆ ಬಂದಿದೆ. ಅಲ್ಲಿ ಕಡಲೆಕಾಯಿ ಮೇಳ ಎಲ್ಲ ತುಂಬ ಏನೆಲ್ಲ ಬಂದಿತ್ತಂತ ತುಂಬಾ ನೋಡಿ. ಇವಾಗ ನಾವು ಒಳಗಡೆ ಎಂಟ್ರೆನ್ಸ್ ಆಗ್ತಾ ಇದ್ದೀವಿ. ಅಲ್ಲೇ ಸೈಡಲ್ಲಿ ಈ ಥರ ಎಲ್ಲ ಕ್ರಾಕರೀಸ್ ಐಟಮ್ಸ್ ಎಲ್ಲ ತುಂಬ ಇತ್ತು ನೋಡಿ. ಅಂಥದ್ದು ತುಂಬಾ ಇದೆ. ಇವಾಗ ಒಳಗಡೆ ಎಲ್ಲ ಕೈ ಎಲ್ಲ ಮುಗ್ದಾಯಿತು ಗಣಪತಿಗೆ. ಇವಾಗ ಇಲ್ಲಿ ಕಡೆಯಿಂದ ಮೇಲ್ಗಡೆ ಹೋಗಿ ದೇವಸ್ಥಾನ ಮೇಲ್ಗಡೆ ಕೆಲವೆಲ್ಲ ದೇವಸ್ಥಾನ ಇದೆ ಅಲ್ವಾ, ಅದನ್ನು ನೋಡ್ಕೊಂಡು ಬಂದು ಇವಾಗ ಬುಲ್ ಟೆಂಪಲ್ಗೂ ಹೋಗಿಬಿಟ್ಟು ಇವಾಗ ಕೆಳಗಡೆ ಬರ್ತಾ ಇದ್ದೀವಿ. ಇವಾಗ ನೋಡಿ ಈ ಕಡೆ ಎಲ್ಲ ಮಕ್ಕಳಿಗೆಲ್ಲ ಏನೆಲ್ಲ ಆಟ ಆಡೋಕ್ಕೆ ಬಂದಿದೆ ನೋಡಿ. ತುಂಬ ರಶ್ ಇತ್ತು, ಬೆಳಿಗ್ಗೆನೇ ರಶ್ ಇತ್ತು. ನಿಮಗೂ ಯಾರಿಗೂ ಇಷ್ಟ ಆದರೆ ಬರ್ಬೋದು. ಅಂದರೆ ಸ್ಟಾಲ್ಗಳೆಲ್ಲ ತುಂಬ ರಾಶಿಯಾಗಿ ಬಂದುಬಿಟ್ಟಿದ್ದೇವೆ. ನಿಮಗೇನಾದರೂ ಇಷ್ಟ ಆದ್ರೂ ತಗೋಬೋದು. ಅಷ್ಟು ಚೆನ್ನಾಗಿದೆ ಪ್ಲೇಸ್. ದೇವರನ್ನು ನೋಡಿದಾಗೂ ಆಗುತ್ತೆ, ಕೈ ಮುಗಿದಾಗ ಆಗುತ್ತೆ. ತುಂಬ ಚೆನ್ನಾಗಿದೆ. ಒಂದ್ಸಲ ಬಂದುಬಿಟ್ಟು ನೋಡಿ, ತುಂಬ ಚೆನ್ನಾಗಿರುತ್ತೆ. ಬಂದುಬಿಟ್ಟಿದೆ. ನಾವು ಕಡಲೆಕಾಳು ಒಂದಷ್ಟು ಮಾತ್ರ ತಗೊಂಡಿದ್ದೀವಿ ಅಷ್ಟೇ ನೋಡಿ. ಎಷ್ಟು ಲೈನ್ ಉದ್ದ ಇತ್ತಂದರೆ ತುಂಬ ಉದ್ದ ಇತ್ತು, ಅಷ್ಟು ರಶ್ ಇತ್ತು. ಇವಾಗ ಇಲ್ಲಿ ಅಷ್ಟು ರಶ್ ಇರಲಿಲ್ಲ. ದೇವಸ್ಥಾನ ಆ ಕಡೆ ಎಲ್ಲ ತುಂಬ ರಶ್ ಇತ್ತು ಒಳಗಡೆ ಎಲ್ಲ ನೋಡಿ. ನಾವು ಕಡಲೆಕಾಳನ್ನು ತಗೊಂಡ್ವಿ. ಮತ್ತು ಆಮೇಲೆ ಎಲ್ಲ ಐಟಮ್ಸ್ ಏನೇನು ಬಂದಿತ್ತು ಅದೆಲ್ಲ ನೋಡ್ಕೊಂಡು ಬಂದೆ. ಇದು ಮಿಕ್ಸರ್ ಬೇರೆ ತುಂಬ ಸ್ಪೈಸಿ ಇತ್ತು. ಅದಕ್ಕೆ ನಾವು ಇದನ್ನೆಲ್ಲ ತಗೊಳಕ್ಕೆ ಹೋಗಿಲ್ಲ, ತುಂಬ ಸ್ಪೈಸಿ ಇತ್ತು ಅದು, ಅದಕ್ಕೆ ತಗೊಂಡಿಲ್ಲ. ಇಲ್ಲಿ ನೋಡಿ ಮರದ್ದೆಲ್ಲ ಐಟಮ್ಸ್ ಎಲ್ಲ ತುಂಬ ಈ ಥರ ಸ್ಪೂನು ಬ್ಯಾಂಬೋದಲ್ಲಿ ಮಾಡಿರ್ತಾರಲ್ವ ಆ ಸ್ಪೂನು, ಅದು ಮತ್ತು ಮರದ್ದು ಬಾಚಣಿಕೆ ಅದೆಲ್ಲ ತುಂಬ ಬಂದಿತ್ತು. ಆ ಥರದ ಐಟಮ್ಸ್ ನೋಡಿ ಕಿವಿದೆಲ್ಲ ಬ್ಯಾಂಗಲ್ಸು ಮತ್ತು ಕಿವಿದು ಮತ್ತು ಈ ಥರ ಶೋಕೇಸ್ ಐಟಮ್ಸು ದೇವ್ರದ್ದು ವಿಗ್ರಹಗಳೆಲ್ಲ ತುಂಬಾ ಬಂದಿತ್ತು ನೋಡಿ. ಯಾವುದು ನಿಂತು ತೆಗೆಯುವಷ್ಟು ಪುರ್ಸೊತ್ತಿಲ್ಲ. ಆ ಕಡೆ ದೂಡಿ ಮುಂದಕ್ಕೆ ಹೋಗಿ ಆಗಿರುತ್ತೆ ಅಷ್ಟೇ. ನನಗೆ ಎಷ್ಟಾಗುತ್ತೋ ಅಷ್ಟನ್ನು ನಾನು ತೋರಿಸಿದ್ನ ಅಷ್ಟೇ. ಇದು ನೋಡಿ ಫುಲ್ಲು ಮರದ್ದೇ ಐಟಮ್, ಫುಲ್ಲು ಭಗವದ್ಗೀತೆ ಇಡೋ ಪುಸ್ತಕ ಮತ್ತು ಅದು ಕುದುರೆ ಗಾಡಿ ಆ ಥರ ಎಲ್ಲ ತುಂಬ ಇತ್ತು. ನನಗೆ ಇಷ್ಟ ಆಯಿತು. ನಾನು ಯಾವುದು ತಗೊಳಕ್ಕೆ ಹೋಗಿಲ್ಲ. ನನಗೆಲ್ಲ ಹೋದರೂ ಯಾವುದು ತಗೊಳ್ಳೋ ಅಂಥದ್ದಿಲ್ಲ, ನಾನು ನೋಡಬೇಕಷ್ಟೇ ನೋಡಿ. ತುಂಬ ಮತ್ತೆ ಅಲ್ಲಿಂದ ಬರೋ ಅಷ್ಟೊತ್ತಿಗೆ 1:30-2 ಗಂಟೆ ಆಯಿತು ಎಲ್ಲ ನೋಡಿ ಬರೋ ಅಷ್ಟೊತ್ತಿಗೆ. ಇವಾಗ ನಾವು ತುಂಬ ಹಸಿವಾಗ್ತಿತ್ತಲ್ವ, ಮಗ ಬೇರೆ ಇದ್ದ, ಅವನಿಗೂ ಹಸಿವಾಗ್ತಿತ್ತು ಅಂತಿದ್ದ. ಅದಕ್ಕೆ ನಾವು ಹೋಟ್ಲಿಗೆ ಬಂದ್ವಿ. ಹೋಟ್ಲಲ್ಲಿ ಇವಾಗ ನಾವು ಸ್ಟಾರ್ಟರ್ಸ್ಗಂತ ಪನ್ನೀರ್ ತಗೊಂಡ್ವಿ. ಮತ್ತು ಇವಾಗ ರೋಟಿ ಮತ್ತು ಪನ್ನೀರ್ ಗ್ರೇವಿ ತಗೊಂಡು ಮಿಕ್ಸ್ ಪನ್ನೀರ್ ಗ್ರೇವಿ ತಗೊಂಡು ಊಟ ಮಾಡ್ಕೊಂಡು ಮನೆಗೆ ಬಂದ್ವಿ. ಇವಾಗ ನೋಡಿ ಮನೆಗೆ ಬಂದಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ಮೇಲೆ ಇವಾಗ ಟೀ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರಿಗೆ ಮಾತ್ರ, ನಾನು ಟೀ ಕುಡಿಯಲ್ಲ. ಇವಾಗ ನೋಡಿ ಅಲ್ಲಿ ಇದನ್ನು ತಗೊಂಬಂದ್ವಿ, ಮರಗೆಣಸಿದ್ದು ಈ ಥರ ಮಾಡ್ತಾರಲ್ಲ ಆ ಥರ, ಇದು ಇಷ್ಟ ನನಗೆ. ಅದಕ್ಕೆ ಇದೊಂದು ಆವಾಗಲೇ ಮಾಡಿ ಕೊಡ್ತಾಯಿದ್ರು, ಅದನ್ನು ತಗೊಂಬಂದ್ವಿ. ಸ್ವಲ್ಪನೇ ತಗೊಂಬಂದ್ವಿ, ಜಾಸ್ತಿ ಇಲ್ವ. ಇದು ನೋಡಿ, ಇದು ನಾನು ಹೈಬಿಸ್ಕಸ್ ಇದ್ದು ಗ್ರೀನ್ ಟೀ ಕುಡಿತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು. ಇದೇನು ಪ್ರಮೋಷನಲ್ಲ ಇದು. ಇಲ್ಲಿ ನೋಡಿ, ಇದು ಅಲ್ಲಿ ಇದು ಮರಗೆಣಸಿದ್ದು ಚಿಪ್ಸ್ ಮಾಡ್ತಾಯಿದ್ರು, ಆವಾಗಲೇ ಮಾಡಿ ಕೊಡ್ತಾಯಿದ್ರು. ಅದನ್ನೊಂದು ತಗೊಂಬಂದ್ವಿ. ಆದರೆ ಅದು ಖಾರ ಏನಿಲ್ಲ, ಖಾರ ಉಪ್ಪು ಏನಿಲ್ಲ. ಬಂದಾಗ ಗೊತ್ತಾಯ್ತು ಅದು ಸಪ್ಪೆ ಅಂತ. ಸಪ್ಪೆನೇ ನಾನು ಸ್ವಲ್ಪನೇ ತಗೊಂಬಂದಿರೋದು. ಇವಾಗ ಇದು ಹೈಬಿಸ್ಕಸ್ ಗ್ರೀನ್ ಟೀ ಇದೆ ಅಲ್ವಾ, ಅದನ್ನು ಬಿಸಿ ನೀರಿಗೆ ಹಾಕಿ ಮುಳುಗಿಸಿ ಕುಡಿ ಅಂತ ನಾನೇನು ಮಾಡಿದೆ, ಅದು ಒಂಥರ ನೈಲಾನ್ ಪೇಪರ್ ಥರ ಇತ್ತಲ್ಲ, ಅದಕ್ಕೋಸ್ಕರ ಏನು ಮಾಡಿದೆ, ಅದನ್ನು ಇದು ಮಾಡಿಬಿಟ್ಟು ಬಿಸಿನೀರಾಗೆ ಹಾಕಿಬಿಟ್ಟು ಕುದಿಸ್ಬಿಟ್ಟು ನಾನು ಕುಡಿದೆ. ಇವಾಗ ನೈಟಿಗೆ ನೋಡಿ, ನಿನ್ನೆದು ದೋಸೆ ಹಿಟ್ಟಿತ್ತು, ಅದನ್ನೇ ಅದನ್ನೇ 2 ದೋಸೆ ಮಾಡಿಕೊಂಡು ತಿಂದ್ಕೊಂಡು ಬಿಟ್ವಿ. ಅಲ್ಲಿ ಹೋಗಿ ಬಂದಮೇಲೆ ಒಂಥರ ಸುಸ್ತಾಗುತ್ತಲ್ವ, ಅಷ್ಟಾಗಿದೆ. ಸಾಕು ಇವತ್ತಿಂದು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ.